ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗ್ತಾ ಇರತಕ್ಕಂತಹ ಯೋಧರಿಗೊಂದು ನಮನದಲ್ಲಿ ಜೈರಾಮ್ ಕೃಷ್ಣಪ್ಪ ಅವರ ಈ ಒಂದು ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ಅವರ ಸಿನಿಮಾ ಪಯಣದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. 2023ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಯಿತು ಕನ್ನಡದಲ್ಲಿ, ಆರ್ಟಿಕಲ್ 370 ಅಂತ, ವಿಧಿ 370 ಅಂತ. ಕನ್ನಡದ ನಟ ಶಶಿಕುಮಾರ್, ಶ್ರುತಿ, ಶಿವರಾಮ್, ಪ್ರೊಫೆಸರ್ ದೊಡ್ಡರಂಗೇಗೌಡ ಮುಂತಾದವರು ಆ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಅವರ ಜೊತೆ ಇವರು ಕೂಡ ಒಂದು ಆರ್ಮಿ ಆಫೀಸರ್ ಆಗಿ ನಟನೆ ಮಾಡಿರ್ತಕ್ಕಂಥ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ. ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಹಾಗಾಗಿ ಈ ಸಿನಿಮಾದಲ್ಲಿ ಅವರ ಅನುಭವ ಹೇಗಿತ್ತು, ಶಶಿಕುಮಾರ್, ಶ್ರುತಿ ಅವರ ಜೊತೆ ನಟನೆಯ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಅವ್ರ ಬಾಯಲ್ಲಿ ಕೇಳ್ತಿಳ್ಕೊಂಡು ಬನ್ನಿ. ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಸಿನಿಮಾಗೆ ಸಾಮಾನ್ಯವಾಗಿ ಸಿನಿಮಾ ಅನ್ನೋದು ಸೈನಿಕರಿಂದ ತುಂಬಾ ದೂರ ಇರ್ತಕ್ಕಂತಹ ಫೀಲ್ಡ್. ಸಿನಿಮಾ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಈ ತರದ್ದು ಅವರು ವರ್ಷಕ್ಕೊಂದ್ಸಲ ಹೆಂಡತಿ ಮಕ್ಕಳು ಮಕ್ಕ ನೋಡಿದ್ರೆ ಅದೇ ದೊಡ್ಡದು. ಇನ್ನಂತದ್ದು 5 ವರ್ಷಕ್ಕೂ 10 ವರ್ಷಕ್ಕೂ ಒಂದು ಸಿನಿಮಾ ನೋಡೋದ್ರಲ್ಲಿ ನೀವು ಸಿನಿಮಾ ಪ್ರಿಯ ಅಂತ ಕೂಡ ಕೇಳಿದೀನಿ. ಕಲಾವಿದ, ಸಿನಿಮಾಗಳನ್ನ ಇಷ್ಟಪಡ್ತೀರಾ, ಹಾಡುಗಳನ್ನ ಇಷ್ಟಪಡ್ತೀರಾ, ಸಿನಿಮಾ ಕಲಾವಿದರನ್ನ ಇಷ್ಟಪಡ್ತೀರಾ, ಅವ್ರನ್ನ ಸನ್ಮಾನ ಮಾಡಿದೀರಾ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾದಲ್ಲಿ ನೀವೇ ನಟನೆ ಕೂಡ ಮಾಡಿದೀರಾ. ಇದು ತುಂಬಾ ರೇರ್ ಕಾಂಬಿನೇಷನ್. ಒಬ್ಬ ಯೋಧ ಬಂದು ಯುದ್ಧ ಭೂಮಿಯಲ್ಲಿ ಇರ್ತಕ್ಕಂಥ ಯೋಧ ನೇರವಾಗಿ ಅದೇ ಯೋಧ ಹೋಗಿ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ತುಂಬಾ ಕಡಿಮೆ ಉದಾಹರಣೆಗಳು. ಅದರಲ್ಲಿ ಬಹುಶಃ ನೀವು ಒಬ್ರು. ಈ ಒಂದು ಸಿನಿಮಾ ಜರ್ನಿ ಹೇಗಿತ್ತು, ಅದು ಅವಕಾಶ ಹೇಗೆ ಸಿಕ್ತು, ಒಬ್ಬ ಸೈನಿಕ ಎಲ್ಲೋ ಇರೋಂಥ ಒಬ್ಬ ಸೈನಿಕನ ಸಿನಿಮಾ ಇಂಡಸ್ಟ್ರಿ ಹೇಗೆ ಎಳ್ಕೊಂಡ್ ಬಂತು, ಅದರ ಅನುಭವ ಹೇಗಿತ್ತು, ನಿಮ್ಗೆ ಕ್ಯಾಮ್ರಾದ ಅನುಭವ ಇತ್ತ ಅಂತ ಇದನ್ನ ನಿಮ್ಮ ಬಾಯಿಂದನೇ ಕೇಳೋ. ನಿಜ ನೀವು ಹೇಳಿದ ನಿಜನೇ. ಈ ಸೈನಿಕರು ಈ ಸಿನಿಮಾಯಿಂದ ಈ ರೀಲು ಮತ್ತೆ ರಿಯಲ್, ನಾವೆಲ್ಲ ರಿಯಲ್ ಹೀರೋಗಳು ಅಂತ ನಮ್ಮನ್ನ ಕರೀತಾರೆ, ಮತ್ತೆ ರೀಲ್ ಹೀರೋಗಳು ಅಂತ ಬೇರೆಯವ್ರನ್ನ ಕರೀತಾರೆ. ಈ ಹೆಂಗಪ್ಪ ಇವರು ರಿಯಲ್ ಹೀರೋಗಳು ರೀಲ್ ಹೀರೋ ಬಂದ್ಬಿಟ್ರು ಅಂತಂದ್ರೆ ಅದು ನನ್ನ ಪುಣ್ಯ ಅಂತ ತಿಳ್ಕೊಬೋದು. ಯಾಕಂದ್ರೆ ಆ ಫಿಲಮ್ನ ಟೈಟಲ್ ಹಂಗಿತ್ತು ಅಂತ. ಸರ್, ಈ ಫಿಲಮು ನಿಮ್ಗೆ ಗೊತ್ತಿರ್ಬೋದು, ಆರ್ಟಿಕಲ್ 370 ಅನ್ನೋದು ಕಾಶ್ಮೀರದಲ್ಲಿ ಅವ್ರಿಗಾದಂಥ ಪ್ರತ್ಯೇಕ ಒಂದು ಕಾಯ್ದೆ ಆಗಿತ್ತು. ಅಲ್ಲಿನ ಆರ್ಟಿಕಲ್ 370ನ ಈ ದೇಶದ ಪ್ರಧಾನಮಂತ್ರಿಗಳು ಅದನ್ನ ಕಿತ್ತು ಎಸೆದ್ರು. ಆ ಆರ್ಟಿಕಲ್ 370 ಹೆಸರಿಟ್ಕೊಂಡೆ ಕನ್ನಡದಲ್ಲಿ ಒಂದು ಮೂವಿ ಬರ್ತಾ ಇದೆ, ಸಿನಿಮಾ ಬರ್ತಾ ಇದೆ ಅಂದ್ರೆ ಅದು ಹೆಮ್ಮೆ ವಿಷಯ ಅಂತ. ಅದರಲ್ಲಿ ನನಗೂ ಒಂದು ಸಣ್ಣ ಪಾತ್ರ ಸಿಕ್ಕಿದ್ದು ಅದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂತೀನಿ. ನಾನು ಅದು ಪಾತ್ರ ಮಾಡೋದು ಕಾರಣ ಮತ್ತು ಆಸಕ್ತಿ ಏನಂದ್ರೆ, ಹೇಳ್ದಂಗೆ ಸ್ಕೂಲ್ ಹೋಗ್ಬೇಕಾದ್ರೆ ನಾನು ವಿದ್ಯಾಭ್ಯಾಸದ ಸಮಯದಲ್ಲಿ ಒಂದಷ್ಟು ನಾಟಕಗಳು, ಒಂದಷ್ಟು ಮಾತಾಡೋದು, ಈ ಎಲ್ಲ ಒಂದಷ್ಟು ಟಚ್ಚಲ್ಲಿತ್ತು. ಜೊತೆಗೆ ಈ ಸಿನಿಮಾ ಹುಚ್ಚು ಒಂದು ಸ್ವಲ್ಪ ಇದ್ದಿದ್ದಾಗಿ ನಾನು ಯಾಕೆ ಒಂದು ಫಿಲಮಲ್ಲಿ ತೆರೆಯ ಮೇಲೆ ಬರಬಾರ್ದು ಅಂತ ಒಂದು ಪ್ರಶ್ನೆ ನನಗೆ ಉದ್ಭವ ಆಗಿತ್ತು. ಜೊತೆಗೆ ನನಗೆ ಅಲ್ಲಿ ಒಂದು ಸೈನಿಕನ ಪಾತ್ರ ಸಿಕ್ಕಿದ್ದು ನನಗೆ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು. ಸೈನಿಕನ ಪಾತ್ರದಲ್ಲೇ ನನ್ನ ಅವ್ರು ತಗೊಂಡ್ರು ಅಂತ ನನಗೆ ಹೆಮ್ಮೆ. ಹಾಗಾಗಿ ಆರ್ಟಿಕಲ್ 370 ನಾನು ಪ್ರವೇಶ ಮಾಡಿದ ನಿಜ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇದು ಕಷ್ಟನೇ ಅಂತ. ನಾವು ಅವರು ಒಂದು ವರ್ಷ ಎಲ್ಲ ಮಾಡಿದ್ದು ಸಿನಿಮಾನ, ಸುಮಾರು 100 ಗಂಟೆಗಳು ಮಾಡಿದ ಸಿನಿಮಾನ 1 ಗಂಟೆ, 1 ಗಂಟೆ, 2-2.5 ಗಂಟೆಯಲ್ಲೇ ಮುಗಿಸಿ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡಿಬಿಡ್ತೀವಿ. ಆದ್ರೆ ಅದ್ರ ಹಿಂದೆ ಎಷ್ಟು ಕಷ್ಟ ಇದೆ ಅಂದ್ರೆ ಆ ಮಾಡೋರು ಗೊತ್ತಿರುತ್ತೆ. ಅದನ್ನ ನಾನು ಯಾವ ಲೆಕ್ಕ ಯಾವ ಮಹಾ ಇದು ಮಾಡೋದು ಅಂತ ಹನುಮಂತ ಇದ್ದೆ. ಅದು ಒಳಗೆ ಕಾಲಿಟ್ಟಾಗ ಗೊತ್ತಾಯ್ತು ಇದು ಅಷ್ಟು ಸಲೀಸಲ್ಲ, ವರ್ಷಾನುಗಟ್ಟಲೆ ಆಗಿರೋದು ಅಂದ್ಕೊಂಡಷ್ಟೇ ಸಲೀಸಲ್ಲ. ಇದಕ್ಕೂ ತುಂಬಾ ಸಮಯ ಬೇಕು, ದುಡ್ಡು ಬೇಕು, ಮತ್ತೆ ಅದನ್ನ ಮಾಡ್ಬೇಕಾದ್ರೆ ಎಡಿಟಿಂಗ್ ಮಾಡೋದು, ಅದನ್ನ ಡಬ್ಬಿಂಗ್ ಮಾಡೋದು, ಅಲ್ಲೊಂದು ಗೊತ್ತಾಯ್ತು ಓಹೋ ಹಿಂಗೂ ಮಾಡ್ತಾರಾ ಅಂತ. ಹೆಂಗೆ ಅಂದ್ರೆ ಆ ಸಿನಿಮಾದ ಡೈರೆಕ್ಟ್ರು ಮತ್ತೆ ನಿರ್ಮಾಪಕರು ಮತ್ತು ನಿರ್ದೇಶಕರು ಬಹಳ ಸಿಂಪಲಿ ಮನುಷ್ಯರು. ಅವರು ರಮೇಶ್ ಗೌಡ್ರು ಅಂತ ಯಶವಂತ ಪಡ್ಡರ್ ಇರ್ತಾರೆ. ಅವ್ರ ಪರಿಚಯದಿಂದಾಗಿ ನಾನು ಅದಕ್ಕೆ ಎಂಟ್ರಿ ಆದೆ. ಅದರಲ್ಲಿ ನನಗೆ ಅವರಿಂದಾಗಿ ದೊಡ್ಡ ದೊಡ್ಡ ಸಾಹಿತಿಗಳು, ಶಂಕರ್ ನಿರ್ದೇಶನದಲ್ಲಿ ನಾನು ಅಲ್ಲಿ ಎಂಟ್ರಿ ಆದೆ. ಅಲ್ಲಿ ಹೋದಾಗ ಸರಳತೆ ಅವ್ರನ್ನ ನೋಡಿದೆ. ಅವರ ಸರಳತೆ ಮತ್ತು ನಮ್ಮನ್ನ ಯೋಧರಾಗಿ ಅವ್ರು ಕಂಡ ಒಂದು ಕ್ಷಣ ಮತ್ತು ನಮ್ಗೆ ಕೊಡುವಂಥ ಗೌರವನ ನಾನು ನೋಡಿ ನಾನು ಯಾಕೆ ಇದರಲ್ಲಿ ಕಂಟಿನ್ಯೂ ಮಾಡಬಾರ್ದು ಅಂತ ಅನಿಸ್ತು. ನನಗೊಂದು ಪಾತ್ರ ಕೊಡ್ತೀವಿ ಅಂತಂದಾಗ ನಾನು ಖುಷಿಯಿಂದ ಒಪ್ಕೊಂಡೆ. ಅದನ್ನು ಮತ್ತೆ ನಿಭಾಯಿಸಿದ್ದೀನಿ ಸಹ. ಪಾತ್ರ ಸಣ್ಣದಾಗಿರ್ಬೋದು, ಬಟ್ ನನಗೆ ಹೆಮ್ಮೆ ಇದೆ. ನಾನು ಆರ್ಟಿಕಲ್ 370ಯಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ತೆರೆಯ ಮೇಲೆ ಕಾಣಿಸ್ಕೊಂತೀನಿ ಅಂತ. ರಿಯಲ್ ಸೈನಿಕ, ರೀಲಲ್ಲಿ ಕೂಡ ಸೈನಿಕ ನನಗೊಂದು ಅನಿಸ್ತಾ ಇತ್ತು. ಮತ್ತೆ ನಾನು ನಿವೃತ್ತರಾಗಿ ಬಂದ್ಮೇಲೆ ಮತ್ತು ಒಂದ್ಸಾರಿ ನನಗೆ ಯೂನಿಫಾರ್ಮ್ ಹಾಕೋದು, ಗನ್ ಹಿಡ್ಕೊಳ್ಳುವಂತ ಚಾನ್ಸ್ ಸಿಕ್ಕಲ್ಲ ಅಂತ ಸಿನಿಮಾದ ಮೂಲಕ ಮತ್ತೆ ಈಡೇರಿತು ಅಂತ. ಹಿಂಗಾಗಿ ಆ ಸಿನಿಮಾನ ಅವ್ರು ಸ್ಟಾರ್ಟ್ ಮಾಡಿದ್ರು. ಸೆಂಟ್ರಲ್ ಕೋವಿಡ್ ಬಂತು. ಕೋವಿಡ್ಂದಾಗಿ 1 ವರ್ಷ 1.5 ವರ್ಷ ಸ್ಟಾಪ್ ಆಯಿತು, ಮತ್ತೆ ಶುರು ಮಾಡ್ಕೊಂಡ್ರು. ಹಿಂಗಾಗಿ ಆ ಸಿನಿಮಾನ ನಿಧಾನಕ್ಕೆ ಹೋಯ್ತು ನಿಜ.
ಆದರೆ ಅದರ ಅರ್ಥ ಮಾತ್ರ, ಅದರ ಟಾಪಿಕ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದನ್ನು ಕಥೆ ಕೇಳಿದ ಮೇಲೆ ನನಗೆ ಇದರಲ್ಲಿ ಪಾರ್ಟ್ ಮಾಡಬೇಕು ಅಂತ ನಾನು ನಿಶ್ಚಯ ಮಾಡಿಕೊಂಡೆ. ಈಗ ಇನ್ನು ಮತ್ತೆ ಅವಕಾಶಗಳು ಸಿಕ್ಕಿದ್ರೆ ನೀವು ರೆಡಿ ಸಿನಿಮಾದಲ್ಲಿ ಮಾಡಲಿಕ್ಕೆ, ಬಣ್ಣ ಹಚ್ಚಲಿಕ್ಕೆ? ಅವಕಾಶಗಳು ಹಂಗೆ ಇರಬೇಕು, ಆ ಸಿನಿಮಾ ಹೆಸರನ್ನು ಹಂಗೆ ಇರಬೇಕು. ಹೆಂಗಿರ್ಬೇಕಂದ್ರೆ ಈ ದೇಶದ ಹಿತಕ್ಕೋಸ್ಕರ, ದೇಶದ ರಕ್ಷಣೆಗೋಸ್ಕರ, ಈ ದೇಶದ ಗೌರವ ಘನತೆನ ಎತ್ತಿ ಹಿಡಿಯಂಗಿರಬೇಕು. ಮತ್ತೆ ಆ ಸಿನಿಮಾ ನೋಡಿ ಇನ್ನಷ್ಟು ಯುವಕರು ನಾನು ಯಾಕೆ ಸೈನಿಕ ಸೇರಬಾರ್ದು ಅಂತ ಮುಂದಕ್ಕೆ ಬರಬೇಕು. ಬಂದು ಈ ದೇಶದ ಇನ್ನಷ್ಟು ಯುವಕರು ಸೈನಿಕರಾದ್ರೆ ನಾನು ಅಂತ ಪಾತ್ರ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ನಾನು ಮಾಡ್ತೀನಿ. ಸರ್, ಈಗ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಮೊದಲನೇ ದಿನ ಶೂಟಿಂಗ್ಗೆ ಹೋದಾಗ ಮೊದಲನೇ ದಿವಸ ಬಣ್ಣ ಹಚ್ಚಿ ನಿಂತ್ಕೊಂಡಾಗ, ಮೊದಲನೇ ಬಾರಿ ಕ್ಯಾಮ್ರಾ ಹಾಕಿ ಮುಂದೆ ನಿಂತ್ಕೊಂಡಾಗ ಹೇಗಿತ್ತು ಆ ಒಂದು 5 ನಿಮಿಷ ಅಂತ? ಅದು ನನಗೆ, ನಾನು ನಿವೃತ್ತರಾಗಿ ಬಂದಮೇಲೆ ಏನು ಪುಲ್ವಾಮಾ ದಾಳಿ ಆದಾಗ ಆಗ ಪಾಕಿಸ್ತಾನದಲ್ಲಿ ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ಸಿಕ್ಕಾಕೊಂಡಾಗ ನಾನು ಸುಮಾರು ಟಿವಿ ಚಾನೆಲ್ ಹೋಗಿ ಸಂದರ್ಶನ ಮಾಡಿದ್ದೀನಿ. ಸುಮಾರು ಟಿವಿ ಚಾನೆಲ್ ಹೋಗಿ ಅಲ್ಲಿ ಅವ್ರ ಹತ್ರ ಕುಂತ್ಕೊಂಡು, ಮತ್ತೆ ನನಗೆ ಈ ಕ್ಯಾಮರಾಗಳು ಏನು ಹೊಸದಲ್ಲ. ಹಂಗಾಗಿ ನಾನೇನು ಆ ಕ್ಯಾಮರಾ ಮುಂದೆ ನಿಂತ್ಕೊಂಡು ಗಾಬರಿ ಪಡುವಂಥ ಸಂದರ್ಭ ಏನು ನನಗೆ ಆಗಲಿಲ್ಲ. ಎಲ್ಲ ನಂಗೆ ನ್ಯಾಚುರಲ್ ಆಗಿ ಅಂತ ಅನಿಸ್ತು. ನನಗೆ ಇನ್ನೊಂದು ವಿಷಯ ಅಂದರೆ, ಅದು ಸೈನಿಕರ ಪಾತ್ರ ಆಗಿರೋದ್ರಿಂದಾಗಿ ನಾನೊಬ್ಬ ಸೈನಿಕನಾಗಿ ಯಾಕೆ ಆ ಕ್ಯಾಮ್ರಾಕ್ಕೆ ಎದುರಬೇಕು, ಯಾಕೆ ನಾನು ಜಿಗುಪ್ಸೆ ಪಡ್ಕೊಬೇಕು, ಯಾಕೆ ನನಗೆ ಸೆಕೆಂಡ್ ಇಯರ್ ಬರಬೇಕು ಅಂತ ನನಗೆ ಇದೆಲ್ಲ ನನಗೆ ಕಾಮನ್. ಇದು ನಾನು ಹೇಳ್ಕೊಡ್ತೇನೆ ಅಂದರೆ ಖುಷಿ ಅಂದರೆ, ಅಲ್ಲಿ ಇನ್ನಷ್ಟು ಜನ ಸೈನಿಕರ ಪಾತ್ರ ಮಾಡಿದ್ರು ಅವ್ರಿಗೂ ಸಹ ನಾನು ಒಂದಷ್ಟು ಮಾರ್ಗದರ್ಶನ ಕೊಡುವಂತನಾಗ್ಬಿಟ್ಟೆ ಅಂತ. ನಾನು ಮೊದಲನೇ ಬಾರಿ ನಾನು ಬಣ್ಣ ಹಚ್ಕೊಂಡು ಆ ತೆರೆಯ ಮೇಲೆ ಹೋಗಿದ್ದೆ ನಿಜ, ಆದರೆ ಅಲ್ಲಿ ಒಂದಷ್ಟು ತಪ್ಪುಗಳು ಮಾಡ್ತಾ ಬರ್ತಾ ಇದ್ರು. ಅವ್ರು ಎಲ್ಲಿ ಬಂದೂಕನ್ನ ಇಲ್ಲಿಡ್ಕೊತಾ ಇದ್ರು, ಹಿಂಗಿಡ್ಕೊತಾ ಇದ್ರು. ಇಂಥ ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡಿ ಆ ಫಿಲಮನ್ನ ತಿದ್ದಂಗೆ ಮಾಡಿ, ಮತ್ತೆ ಮುಂದೆ ಅವರು ಹೆಂಗೆ ನಾವು ಪೊಸಿಷನ್ ತಗೊಬೇಕು, ಹೆಂಗೆ ನಾವು ಉಗ್ರವಾದದಿಂದ ಉಳ್ಕೊಬೇಕು, ಹೆಂಗೆ ನಮ್ಮ ಡಿಫೆನ್ಸ್ ಕಾತ್ಕೊಬೇಕು, ಮತ್ತೆ ಹೆಂಗೆ ಅವ್ರ ಮೇಲೆ ವಾಪಸ್ ನಾವು ಫೈಟ್ ಮಾಡಬೇಕು, ವಿರುದ್ಧ ಮಾಡಬೇಕು, ಫೈರ್ ಮಾಡಬೇಕು ಅನ್ನೋದನ್ನ ನಾನು ಅವ್ರಿಗೆ ಕಳಿಸ್ಕೊಡೋಂತ ಆಗ್ಬಿಟ್ಟೆ ಅಂತ ನನಗೂ ಒಂಥರ ಅನ್ನಿಸ್ತಾ ಇತ್ತು. ನಿಜ, ಶಂಕರನ್ನವರು ನನಗೆ ಇದೇ ಕೆಲಸ ಕೊಟ್ಟಿದ್ರು. ಸರ್, ಏನಾದರೂ ತಪ್ಪಾಗಿದ್ರೆ, ಇಲ್ಲಿ ಏನಾದರೂ ನಿಮಗೆ ಬೇಡ ಅಂತ ಅನಿಸಿದರೆ ಖಂಡಿತ ನೀವು ಹೇಳಿ, ಅದನ್ನು ಕಟ್ ಮಾಡೋಣ, ಮತ್ತು ಇವರಿಗೆ ಅವ್ನು ತಿದ್ದಿ ಹೇಳಿ ಹಾಗೆ ಮಾಡ್ಸೋಣ ಅಂತ ಅವ್ರು ನನಗೆ ಹೇಳ್ತಾ ಇದ್ರು. ಹಾಗಾಗಿ ನಾನು ಅಲ್ಲಿ ಸಹ ಒಂದು ಅವರಿಗೆ ಟ್ರೈನಿಂಗ್ ಕೊಡೋಂಥ ಸ್ವಲ್ಪ ಸಮಯ ನನಗೆ ಸಿಕ್ಬಿಡ್ತು ಅಂತ. ಓಕೆ, ತುಂಬ ಚೆನ್ನಾಗಿದೆ ಸರ್ ನಿಮ್ಮ ಅನುಭವ. ಆಮೇಲೆ ಶಶಿಕುಮಾರ್ ಅವರ ಜೊತೆ ನಿಮ್ಮದು ಒಂದು 2-3 ಸೀನ್ನಲ್ಲಿ ಶಶಿಕುಮಾರ್ ಅವರ ಜೊತೆ ಇರ್ತಕ್ಕಂಥ ಕೆಲವರು ಸೈನಿಕರಲ್ಲಿ ನೀವು ಒಬ್ಬರಾಗಿರ್ತೀರಾ. ಅಂದರೆ ಕನ್ನಡ ಚಿತ್ರರಂಗ ಕಂಡಂಥ ಮಹಾನ್ ಮೇರು ನಟ ಅವರು ಅಲ್ವಾ? ಸೊ ಅಂಥ ಒಬ್ಬ ನಟನ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಒಂದು 5-10 ದಿವಸ ಏನೋ ಶೂಟಿಂಗ್ ನಡೆದಿರುತ್ತೆ ಆ ಒಂದು ಕಾಲಘಟ್ಟದಲ್ಲಿ, ಆ ಒಂದು ಟೈಮ್. ಶಶಿಕುಮಾರ್ ಅವರು ಹೀರೋ ಆ ಮೂವಿಯಲ್ಲಿ. ಹೌದು, ಶಶಿಕುಮಾರ್ ಹೀರೋ ಇರೋದಾಗಿ ಅವ್ರ ಹೀರೋ ಯಾವತ್ತೂ ರೆಡಿಯಾಗಿ ದೊಡ್ಡ ಬಸ್ ಬರ್ತಾ ಇತ್ತು, AC ಬಸ್ ಬರ್ತಾ ಇತ್ತು, ಅವ್ರಿಗೆ ಕ್ಯಾಬಿನ್ ಇರ್ತಾ ಇತ್ತು, ಅಲ್ಲಿ ರೆಡಿಯಾಗಿ ಅವರು. ಶಶಿಕುಮಾರ್ ಅವರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು ಸರ್? ಒಂದು 4-5 ದಿವಸ ಬಹುಶಃ ಅವ್ರ ಜೊತೆ ಶೂಟಿಂಗ್ ಅಲ್ಲಿ ಭಾಗವಹಿಸಿದ್ದೀರಾ? ನಿಜ, ಈ ಶಶಿಕುಮಾರ್ನ ನಾನೇನು ಅವತ್ತೇ ವಸ್ತು ನೋಡಿಲ್ಲ. ನನಗೆ ಯೌವನ ಇದ್ದಾಗ, ನಾನು 10th PUC 9th 8th ಆ ಸಮಯದಲ್ಲಿ ಶಶಿಕುಮಾರ್ ಒಬ್ಬ ಒಳ್ಳೆ ನಟ ಆಗಿದ್ದ. ಶಶಿಕುಮಾರ್ ಮತ್ತು ಮಾಲಶ್ರೀ ಫಿಲಮ್ ಹಿಟ್ ಆಗ್ತಾ ಇದ್ರು. ಇಬ್ಬರ ಹೆಂಡತಿಯರ ಮುದ್ದಿನ ಪೊಲೀಸ್, ಇಂಥ ಮೂವಿಗಳು, ಮತ್ತೆ ಒಳ್ಳೆ ಡ್ಯಾನ್ಸರ್ ನೋಡಕ್ ತುಂಬಾ ಸುಂದರವಾಗಿದ್ರು. ನಿಜ, ಅವರು ಒಂದು ಅಪಘಾತದಲ್ಲಿ ಹೀಡಾದ್ಮೇಲೆ ಅವರು ಒಂದಷ್ಟು ಮುಖದ ಚೇರ ಚೇಂಜ್ ಆಗಿರ್ಬೋದು ನಿಜ. ಬಟ್ ಅವರು ಆಗಿನ ಕಾಲದಲ್ಲಿ ನಾವೇನು ಹುಡುಗಿದ್ವಿ ಆಗ ಅವರು ಒಳ್ಳೆ ನಟ, ಒಳ್ಳೆ ಹೆಸರಿತ್ತು. ಅವಾಗ ಮಾಲಶ್ರೀ ಜೊತೆ ಒಳ್ಳೊಳ್ಳೆ ಮೂವಿಗಳನ್ನ ಮಾಡಿ ಹೆಸರು ಪಡೆದಂಥ ಹೀರೋ. ಅವ್ರ ಜೊತೆ ನಾನು ಇದ್ದೀನಂದ್ರೆ ನನಗೆ ಹೆಮ್ಮೆ ಆಯಿತು. ನನಗೆ ಫಸ್ಟು ನನ್ನ ನಿರ್ಮಾಪಕರು ನನಗೆ ಅವರನ್ನ ಪರಿಚಯ ಮಾಡಿಕೊಟ್ರು. ಸರ್, ಇವರು ರಿಯಲ್ ಹೀರೋಗಳು, ಇವರು ದೇಶದ ಸೈನಿಕರಾಗಿ ಸುಮಾರು 21-22 ವರ್ಷ ಗಡಿ ಭಾಗಗಳಲ್ಲಿ ಸೇವೆ ಸಲ್ಲಿಸಿ ಇವತ್ತು ಬಂದಿದ್ದಾರೆ. ಇವರು ಸಹ ಇದರಲ್ಲಿ ಒಂದಷ್ಟು ಪಾತ್ರ ಮಾಡ್ತಾರೆ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾಗ ಅವರು ಆತ್ಮೀಯವಾಗಿ ಒಪ್ಕೊಂಡು, ಮತ್ತು ನನಗೆ ಗೌರವವಾಗಿ ನೋಡಿಕೊಂಡು ಇಡೀ ಮೂವಿ ಸಮಯದಲ್ಲಿ ನನಗೆ ಆದಂಥ ಒಂದು ಸ್ಥಾನ ಕೊಟ್ಟು, ಗೌರವ ಕೊಟ್ಟು ಅವರು ನನ್ನ ಮಾತಾಡ್ತಾ ಇದ್ರು. ಅದಕ್ಕೆ ಕಾರಣ ನಾನು ಮಾಡಿದ ಆ ಸೇವೆ ಅಂತ ನನಗೆ ಹೆಮ್ಮೆ ಪಡ್ಕೊಂಡು. ಯಾಕಂದ್ರೆ ನಮ್ಮಂತ ಎಷ್ಟೋ ಜನ ಅವ್ರ ಹತ್ರ ಬಂದೋಗಿರ್ತಾರೆ, ನನಗೆ ಒಂದು ವಿಶೇಷವಾದ ಒಂದು ಸ್ಥಾನ ಕೊಟ್ಟು, ವಿಶೇಷವಾಗಿ ನನಗೆ ಗೌರವ ಕೊಟ್ಟು ಮಾತಾಡ್ತಾರೆ ಅಂದ್ರೆ ನಾನು ಮಾಡಿದ ಸೇವೆಗೆ ಅದಕ್ಕೆ ಕಾರಣ ಅಂತ ನಾನು ಒಪ್ಕೊಬೇಕಾಗಿತ್ತು. ಹೀಗಾಗಿ ಒಳ್ಳೆ ಮನುಷ್ಯತ್ವ, ಒಳ್ಳೆ ವ್ಯಕ್ತಿತ್ವ ಇತ್ತು. ಚೆನ್ನಾಗಿ ಮಾತಾಡ್ತಾ ಇದ್ರು, ನನ್ನ ಜೊತೆ ಚೆನ್ನಾಗಿರ್ತಾ ಇದ್ರು. ಕರೆಬೇಕಾದ್ರೆ ಮರ್ಯಾದೆಯಿಂದ ನಮ್ಮನ್ನ ಕರೆದು ಮಾತಾಡ್ತಾ ಇದ್ರು. ನಾನು ಸಹ ಅವರಿಗೆ ಒಂದಷ್ಟು ಹೇಳ್ಕೊಟ್ಟಿದ್ದೀನಿ. ಇದು ಬಟ್ಟೆಗಳು
ಅದು ಯೂನಿಫಾರ್ಮ್ ಹಾಕ್ಬೇಕಾದ್ರೆ ಯೂನಿಫಾರ್ಮ್ ಅಲ್ಲಿ ಹೆಂಗಿರಬೇಕು, ಹೆಂಗ್ ಇನ್ಶರ್ಟ್ ಮಾಡಬೇಕು, ನೀವು ಇನ್ಶರ್ಟ್ ತಪ್ಪಾಗಿದೆ, ಬಟನ್ ಮೇಲೆ ಬಿಚ್ಚಿದೆ, ಬಟನ್ ಹಾಕೊಳ್ಳಿ, ರೈಫಲ್ ಹಿಡಿಬೇಕಾದ್ರೆ ಈ ತರ ಇಟ್ಕೊಳ್ಳಿ ಅಂದ್ರೆ ಅವರು ಪೊಲೀಸ್ಗಾಗ್ಲಿ ಸೈನಿಕ ಪಾಠ ಆಗಲಿ ಮೂವಿಯಲ್ಲಿ ಮಾಡಿರ್ಬೋದು ನಿಜ. ಆದ್ರೆ ನನಗೆ ಒಂದಷ್ಟು ಅವರಿಗೆ ವಿಷಯಗಳನ್ನ ತಿಳ್ಕೊಟ್ಟು ಅವ್ರಿಗೂ ಸಹ ಆ ಮೂವಿಯಲ್ಲಿ ಸಹಕರಿಸಿದ್ದೀನಿ ಅಂತ ನನಗೆ ಹೆಮ್ಮೆ. ಹಂಗಾಗಿ ಅವರ ವ್ಯಕ್ತಿತ್ವಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ನನ್ನ ತುಂಬಾ ಚೆನ್ನಾಗಿ ನನ್ನ ಅಲ್ಲಿ ನೋಡ್ಕೊಂಡ್ರು. ಅದರಲ್ಲಿ ಅವ್ರ ಜೊತೆನೆ ಊಟಕ್ಕೆ ನನ್ನ ಕರಿತಾ ಇದ್ರು. ಊಟಕ್ಕೆ ಎಲ್ಲರೂ ಬೇರೆ ಕಡೆ ಹೋಗ್ತಾ ಇದ್ರು, ನನ್ನ ಅವ್ರ ಜೊತೆ ಊಟ ಕುಣಿಸ್ಕೊಂಡು ಊಟದ ಜೊತೆಲೆ ಮಧ್ಯಾಹ್ನ ಊಟ ಮಾಡ್ತಾ ಇದ್ವಿ. ಸಾಯಂಕಾಲ 4-5 ಗಂಟೆವರೆಗೂ 6 ಗಂಟೆವರೆಗೂ ಮಾಡಿ ಮತ್ತೆ ವಾಪಸ್ ನಾವು ಬೆಂಗಳೂರು ಕಡೆ ಬರ್ತಾ ಇದ್ವಿ. ಸೂಪರ್ ಸರ್. ಕುಮಾರ್ ಅವರು ನಮ್ಮ ಚೈಲ್ಡ್ಹುಡ್ ಅಲ್ಲಿ ಎಷ್ಟು ಸಿನಿಮಾಗಳನ್ನ ನೋಡ್ಕೊಂಡೇ ಬೆಳೆದಿರೋರು ನಾವೆಲ್ಲ. ಆಮೇಲೆ ಅದೇ ಸಿನಿಮಾದಲ್ಲಿ ನೀವು ಪ್ರೊಫೆಸರ್ ದೊಡ್ಡರಂಗೇಗೌಡರ ಅವ್ರ ಜೊತೆ ಕೂಡ. ದೊಡ್ಡರಂಗೇಗೌಡರದು ಅದರಲ್ಲಿ ಒಂದು ಪಾತ್ರ ಇತ್ತು. ಅವರು ಅಲ್ಲಿನ ಮುಸ್ಲಿಮ್ಸ್ ಪಾತ್ರ ಮಾಡ್ತಾರೆ. ಅವರು ತೋಟ ಇಟ್ಕೊಂಡು ಅಲ್ಲಿನ ಮುಸ್ಲಿಮ್ಸ್ ಪಾತ್ರ ಅವ್ರು ಮಾಡ್ತಾರೆ. ಅವ್ರದ್ದು ಒಂದು ಪಾತ್ರ ಇತ್ತು. ಆ ಪಾತ್ರಕ್ಕೋಸ್ಕರ ಅವ್ರ ಸಮಯ ಇದ್ದಾಗ ಅವರು ಅವತ್ತು ನಮ್ಮ ಜೊತೆ ಬಂದು ಯಶವಂತಪುರದಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಅವ್ರು ಶೂಟ್ ಮಾಡಿದ್ವಿ. ಆ ಶೂಟ್ ಮಾಡ್ಬೇಕಾದ್ರೆ ಅವ್ರು ಅಲ್ಲಿ ಬಂದ್ರು. ನಾನು ಹೋದೆ, ನೋಡಿದ್ರೆ ದೊಡ್ಡರಂಗೇಗೌಡರು ಇವರು ಇದ್ರಲ್ಲಿ ಇದಾರ, ಗುಡ್ ಅಂತ ಹೇಳ್ಬಿಟ್ಟು ಕಾಲ ನಮಸ್ಕಾರ ಹಾಕೊಂಡೆ. ಅವ್ರ ಜೊತೆ ಕುಂತ್ಕೊಂಡು ನಾನು ನನ್ನ ಬಗ್ಗೆ ಪರಿಚಯ ಮಾಡ್ಕೊಂಡೆ. ಮತ್ತು ನನ್ನ ಶಂಕರ್ ಅವರು ನನಗೆ ಪರಿಚಯ ಮಾಡಿಕೊಟ್ಟಾಗ ಅವರು ಅವ್ರ ಪಕ್ಕದಲ್ಲೇ ತುಂಬಾ ಹೊತ್ತು ಕುಣಿಸ್ಕೊಂಡ್ರು ನನ್ನ. ಅವ್ರಿಗೂ ನಮಗೂ ಹತ್ತಿರದಿಂದ ಮತ್ತೆ ಪಕ್ಕ ಕುಂತ್ಕೊಳ್ಳುವಂತ ಚಾನ್ಸ್ ಸಿಕ್ಕಿದ್ದು ಆರ್ಟಿಕಲ್ 370 ಅಂತ ನಾನು ಹೆಮ್ಮೆ ಪಡ್ತೀನಿ. ಆಮೇಲೆ ಆ ಸಿನಿಮಾ ತಂಡ ಕಾಶ್ಮೀರದಲ್ಲಿ ಶೂಟ್ ಮಾಡುವಾಗ ಒಂದಷ್ಟು ತೊಂದರೆಗಳಾಯ್ತು. ಅದನ್ನ ಕೂಡ ನೀವು ಹೇಳ್ತೀನಿ. ಅವ್ರು ಏನ್ ಮಾಡಿದಾರೆ ಅಂದ್ರೆ ಆರ್ಟಿಕಲ್ 370 ಅಂತ ಬೋರ್ಡ್ ಹಾಕೊಂಡು ಕಾಶ್ಮೀರದಲ್ಲಿ ಶೂಟಿಂಗ್ ಮಾಡಕ್ ಹೋದ್ರೆ ಯಾರು ಬರ್ತಾರೆ? ನಾವು ಸುಮ್ಮನೆ ಹೋಗ್ ಬಂತೀವಿ ನಾವು ಅಂದ್ರೆ ನಮ್ಮನ್ನು ಗುರಾಯಿಸ್ತಾರೆ. ಇವ್ರು ಹಿಂದೆದವ್ರು ಅಂತಾರೆ. ಅಂದ್ರೆ ಅವ್ರು ನಾವು ಪಾಕಿಸ್ತಾನದಲ್ಲಿ ಜೀವಂತ ಅನ್ಗಮುಕ್ತ ಅಂತ ಜಾಗದಲ್ಲಿ ನಾವು ಆರ್ಟಿಕಲ್ 370 ಬೋರ್ಡ್ ಹಾಕೊಂಡು ನಾವು ಶೂಟಿಂಗ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಯಾಕೆ ಉರಿಯಲ್ಲ ಇಲ್ಲ. ಅಲ್ಲಿನ ಇವ್ರೇನ್ ಮಾಡವ್ರೆ, ಅದನ್ನ ಹಾಕೊಂಡು ಮಾಡವ್ರೆ. ಇವ್ರು ಯಾವ ಫಿಲಮ್ ಆರ್ಟಿಕಲ್ 370 ಇವ್ರು ಮೂವ್ ಮಾಡ್ತಾ ಇದೆ ಅಂದಾಗ ಒಂದಷ್ಟು ಕಿಡಿಗಾಡಿಗಳು, ಅಲ್ಲಿನ ಒಂದಷ್ಟು ಉಗ್ರವಾದಿಗಳು ಗ್ರೂಪ್ಗಳು ಅವ್ರವ್ರು ಫೋನ್ ಮಾಡ್ಕೊಂಡು ಇವ್ರನ್ನ ಕವರ್ ಮಾಡುವಂತ ಪ್ರಯತ್ನ ಪಟ್ಟವ್ರು. ಓಕೆ, ಇನ್ನೇನು ಇವ್ರ ಮೇಲೆ ಒಂದು ಸಣ್ಣ ಪುಟ್ಟ ಕಲ್ಲು ಎಷ್ಟಿದ್ದಾರೆ, ಮತ್ತೆ ಇವ್ರನ್ನ ಕ್ಯಾಪ್ಚರ್ ಮಾಡುವಂತ ಸಮಯ ಬರ್ಬೋದೇನೋ ಅಂತ ಇವ್ರು ಸಿನಿಮಾ ತಂಡಕ್ಕೆ ಇವರು ಆಕ್ಚುಲಿ ಅಂದ್ಕೊಂಡವ್ರೆ. ನಾವು ಸೇರ್ಕೊಂಡ್ವಿ, ನಮ್ಮ ಹಿಂದೆ ಏನೋ ಕುಮ್ಮಕ್ಕ ನಡೀತಾ ಇದೆ, ನಾವು ಗೆರವಲ್ಲಿ ಇದ್ದೀವಿ, ನಾವು ತಪ್ಪು ಮಾಡ್ಬಿಟ್ವಿ, ನಾವು ಇದನ್ನ ಹಾಕೊಂಡು ಮಾಡಬಾರ್ದಾಗಿತ್ತೇನೋ ಅಂತ ಅಂದ್ಕೊಂಡಾಗ ಅವ್ರಿಗೆ ನೆನಪಾಗಿದ್ದು ನಾನೇ ಅಂತ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ, ನೀವು ಕಾಶ್ಮೀರಕ್ಕೆ ಹೋದಾಗ ಅಕಸ್ಮಾತ್ ಏನಾದ್ರು ಸಣ್ಣ ಪುಟ್ಟ ನಿಮ್ಗೆ ತೊಂದರೆ ಬಂದ್ರೆ ನನಗೆ ಹೇಳಿ, ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದೆ. ಯಾಕೆ ಹೇಳಿದ್ದೆ ಅಂದ್ರೆ, ನಾನು ಅದೇ ಕಾಶ್ಮೀರದಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀನಿ. ಜೊತೆಗೆ ಅಲ್ಲಿ ಇವಾಗ್ಲೂ ನನಗೆ ಪರಿಚಯ ಇರುವಂತ ನಮ್ಮ ಟೀಮ್ ಯೋಧನಮನ ಅದ ಸದಸ್ಯರುಗಳು, ಅದನ್ನ ಟೀಮ್ ಯೋಧನಮನ ಬಗ್ಗೆ ಇನ್ನೊಂದು ಮುಂದೆ ಸ್ವಲ್ಪ ನಿಮ್ಗೆ ಹೇಳ್ತೀನಿ. ಅದನ್ನ ಇನ್ನೊಂದಿನ ಅದು ನಿಮ್ಗೆ ವಿಸ್ತಾರವಾಗಿ ಕಲಿಸ್ತೇನೆ. ನಮ್ಮ ಜೊತೆ ಇರುವಂತ ಒಂದಷ್ಟು ಯೋಧರು, ನಮ್ಮ ಒಡಂಬಡಿಕೆಯಲ್ಲಿ ಇರುವಂತ ಒಂದಷ್ಟು ಯೋಧರು ಇವತ್ತು ಆ ಕಾಶ್ಮೀರ ವ್ಯಾಲಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೊಂದು ನನಗೆ ಧೈರ್ಯ ಇತ್ತು. ನಾನು ಇವ್ರನ್ನ ಎಲ್ಲಾದ್ರೂ ಒಂದು ಸಣ್ಣ ಉಪಕಾರ ಮಾಡಬಹುದು ಅಂತ. ಸೊ ಇವ್ರಿಗೆ ಯಾವಾಗ ನಾವು ಗೆರವಲ್ಲಿ ಬಂದ್ವಿ, ಯಾವಾಗ ನಮ್ಮಲ್ಲಿ ಕಲ್ಲು ಮಾಡಿದ್ರು, ಯಾವಾಗ ನಮ್ಮನ್ನು ಗುರಾಯಿಸ್ತಾ ಇದಾರೆ, ಯಾವಾಗ ನಮ್ಮನ್ನು ಸುತ್ತುವರಿತಾ ಇದಾರೆ ಅಂತ ಬಂದಾಗ ಇವ್ರು ನೆನಪಾಗಿದ್ದು ನಾನೇ ಅಂತ. ಇವ್ರು ನನಗೆ ಫೋನ್ ಮಾಡಿದ್ರು, ಸರ್ ಹಿಂಗೆ ಆಗ್ತಾ ಇದೆ, ನಾವು ಇಂಥ ಜಾಗದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ, ಯಾಕೋ ನಮ್ಗೆ ಇಲ್ಲಿ ಡೇಂಜರಸ್ ಕಾಣಿಸ್ತಾ ಇದೆ, ಹತ್ರ ಕಾಣಿಸ್ತಾ ಇದೆ, ನಮ್ಗೆ ಯಾಕೋ ಅಪಾಯದಲ್ಲಿ ಇದ್ದೀವಿ ಸರ್ ಅಂದಾಗ ನನಗೆ ನನ್ನಿಂದ ಆದಷ್ಟು, ಯಾಕಂದ್ರೆ ಇಲ್ಲಿ ನಾವು ಅದನ್ನ ಏನು ಮಾಡಿದ್ವಿ ಅಂತ ನಿಮ್ ಮುಂದೆ ಡಿಸ್ಕಷನ್ ಮಾಡೋದು ಬೇಡ. ಭಗವಂತ ನನಗೇನು ಸಾಮರ್ಥ್ಯ ಕೊಟ್ಟಿದ್ನೋ ಅದನ್ನ ನಾನು ಉಪಯೋಗಿಸ್ಕೊಂಡು ನಾನು ಮಾಡಿದ ಒಳ್ಳೆ ಗುಣಕ್ಕೆ ನನ್ನ ಮಾತ ಕೇಳಿದಂತ ನಮ್ಮ ಅಲ್ಲಿನ ಸೈನಿಕರು ಇವ್ರನ್ನ ಉಳಿಸ್ಕೊಂಡು ಇವ್ರನ್ನ ವಾಪಸ್ ಕಳಿಸುವಂತ ಪ್ರಯತ್ನ ಪಡಿದ್ರು. ಒಟ್ಟಾರೆ ಮೂವಿನ ಅಲ್ಲಿ ಶೂಟಿಂಗ್ ಮಾಡ್ಕೊಂಡೆ ಇವರು ಅಲ್ಲಿಂದ ಆಚೆ ಸೇಫ್ ಆಗಿ ಬಂದ್ರು ಅಂತ ನನಗೆ ಹೆಮ್ಮೆ ಇದೆ. ಬಟ್ ಅವ್ರು ಹೇಳ್ಕೊಂತಾರ, ಸರ್ ನಿಮ್ಮ ಉಪಕಾರ ತುಂಬಾ ಇತ್ತು ಅಂತ. ಅದು ನಮ್ಮ ಉಪಕಾರ ಅಲ್ಲ, ಅದು ಭಗವಂತನ ಇದೆ. ಅವ್ರು ನನಗೆ ಆ ಟೈಮಲ್ಲಿ ಫೋನ್ ಮಾಡಿದ್ರು ಅಂತ. ಇದನ್ನು ಹಾಕ್ಬೋದಲ್ಲ ನಮ್ಮ ಖಂಡಿತ ಅನುಭವಗಳನ್ನ ಹಾಕಿ, ಯಾಕಂದ್ರೆ ಗೊತ್ತಿರ್ಬೇಕು ಯಾರಿಗೂ ಯಾವ ಮನುಷ್ಯ ಯಾವಾಗ ಏನಕ್ಕೋಸ್ಕರ ಉಪಯೋಗ ಬರ್ತಾನೋ ಗೊತ್ತೇ ಆಗಲ್ಲ. ದೂರದಲ್ಲಿ ಹೋದವ್ರಿಗೆ ಕರೆದು ಒಂದು ಗ್ಲಾಸ್ ನೀರು ಕೊಟ್ರು ಅವ್ರಿಗೆ ಅಲ್ಲಿ ಎಷ್ಟು ಖುಷಿ ಆಗುತ್ತಂದ್ರೆ, ನಿಮ್ಗೆ ಯಾರಿಗಾದ್ರೂ ನೀವು ಅಷ್ಟು ದೂರ ಹೋದಾಗ ಸರ್ ನಾನು ಕರ್ನಾಟಕನೇ ಗೌಡ ಸರ್ ಒಂದು ಗ್ಲಾಸ್ ನೀರು ಕುಡಿ ಅಂತಾರಲ್ಲ, ಆಗ ನಮ್ಗೆ ಅನುಭವ ಆಗುತ್ತೆ.
ನಾವು ಬಂದ್ರು ನಮ್ಮವ್ರು ನಮ್ಮನ್ನ ಉಳಿಸ್ಕೊಂಡ್ರು, ನಮ್ಮನ್ನು ಕೈ ಹಿಡಿದ್ರು ಅಂತ ಕೆಲಸ ಸಣ್ಣ ಒಂದು ಸಹಾಯ ನಾನು ಅವ್ರಿಗೆ ಮಾಡಿದ್ವಿ ಅಂತ ಅದನ್ನ ಅವ್ರು ಹೇಳ್ಬೋದು. ಜೈರಾಮ್ ಅವರ ಸಿನಿಮಾ ಜರ್ನಿಯ ಅನುಭವ ಏನಂದ್ರೆ, ಅವರೇ ಹೇಳ್ದಾಗೆ ಕಾಶ್ಮೀರಕ್ಕೆ ಹೋಗೋರು ನಿಮ್ಮಲ್ಲಿ ಯಾರಾದ್ರೂ ಹೋಗ್ತಾ ಇದ್ರೆ ಏನಾದ್ರು ತೊಂದರೆ ಮಾಡಿದ್ರೆ ಇವರು ಸಿಗ್ತಾರೆ, ದಯವಿಟ್ಟು ಇವ್ರಿಗೆ ಕಾಲ್ ಮಾಡ್ಬೋದಾ ಸರ್ ನಿಮ್ಗೆ? ಓಕೆ, ಖಂಡಿತ. ಅವ್ರ ಕೈನಲ್ಲಿ ಆದಂತಹ, ನಾನು ಮಾಡ್ತೀನಿ ಅಂತ ಖಚಿತವಾಗಿ ಹೇಳೋದಕ್ಕಾಗೋದಿಲ್ಲ, ಅವ್ರ ಕೈನಲ್ಲಿ ಆದ್ರೆ ಖಂಡಿತ ಏನಾದ್ರೂ ಸಹಾಯ ಆದ್ರೆ ಕಾನೂನಿನ ಪರಿಧಿಯಲ್ಲಿ ಅವರು ಮಾಡ್ಲಿಕ್ಕೆ ನಮ್ಮ ಕನ್ನಡಿಗರಿಗೆ ಯಾವತ್ತೂ ಸಿದ್ಧ ಇದ್ದಾರೆ. ನೀವು ಈಗಾಗಾದ್ರೆ ಜೈರಾಮ್ ಒಬ್ಬ ಕಲಾವಿದನ, ಒಬ್ಬ ಆರ್ಮಿ ಆಫೀಸರ, ಒಬ್ಬ ಸಮಾಜ ಸೇವಕನ, ಒಬ್ಬ ಭಾಷಣಕಾರ ಅಥವಾ ವಾಗ್ಮಿನ, ಅಥವಾ ಒಬ್ಬ ಕಲೆಗಳನ್ನ ಅಥವಾ ಕಲಾವಿದರನ್ನ ಗುರುತಿಸಿ ಗೌರವಿಸಿ ಅವರನ್ನ ಸಮಾಜದ ಮುನ್ನೆಲೆಗೆ ತರುವಂತ ವ್ಯಕ್ತಿನ, ಒಟ್ಟಾರೆಯಾಗಿ ಯಾರು ಜೈರಾಮ್? ನೀವು ಹೇಳಿದ್ದು 5 ನಾನು ನೀವು ಏನೇನು 5 ಕೇಳಿದ್ರಲ್ಲ, ಆದ್ರೆ ಎಲ್ಲರಲ್ಲೂ ನಾನು ಟಚ್ಚಲ್ಲಿದ್ದೀನಿ ಅಂತ ನನಗೆ ಹೆಮ್ಮೆ ಇದೆ. ಇದನ್ನ ನೀವು ಒಂದೊಂದಾಗಿ ಕೇಳ್ತಾ ಇದ್ರೆ ಅದನ್ನ ಮುಂದಿನ ದಿನದಲ್ಲಿ ಒಂದೊಂದಕ್ಕೂ ನಾನು ಒಂದೊಂದು ಗಂಟೆ ನಿಮಗೆ ನಾನು ಹೇಳುವಂತ ನನ್ನ ಹತ್ರ ಅಷ್ಟೊಂದು ಇಟ್ಕೊಂಡಿದ್ದೀನಿ. 5 ಅವರ್ ಪ್ರೋಗ್ರಾಮ್ ಆದ್ರೂ ಅಷ್ಟು ಇದೆ. ನಿಜ, ಒಬ್ಬ ಸೈನಿಕನಾಗೂ ಸೇವೆ ಸಲ್ಲಿಸಿದ್ದೀನಿ, ಒಬ್ಬ ಕಲಾವಿದನಾಗೂ ಸೇವೆ ಸಲ್ಲಿಸಿದ್ದೀನಿ, ಒಬ್ಬ ಸಮಾಜ ಸೇವಕನಾಗೂ ಮಾಡ್ತಾ ಇದ್ದೀನಿ. ಮತ್ತೆ ಈಗಲೂ ಸಹ ಒಂದು ಹಿರಿಯರನ್ನ, ಸೈನಿಕರನ್ನ ಮತ್ತೆ ಸಾಧನೆ ಮಾಡುವಂತವ್ರನ್ನ ಗುರುತಿಸಿ ಅವರನ್ನ ಸನ್ಮಾನಿಸಿ ಸಮಾಜಕ್ಕೆ ಅವರ ಪರಿಚಯ ಮಾಡಿಸುವಂತ ಕೆಲಸನೂ ಮಾಡ್ತಾ ಇದ್ದೀನಿ. ನೀವು ಹೇಳಿದಂತ 5 ಇಲ್ಲೂ ನಾನು ಒಂದು ಸ್ವಲ್ಪ ಟಚ್ಚಲ್ಲಿದ್ದೀನಿ. ಆದ್ರೆ ಈ ದೇಶದ ಒಬ್ಬ ಸಾಮಾನ್ಯ ಸೈನಿಕ ಅನ್ನೋದಕ್ಕೆ ನನಗೆ ದೊಡ್ಡ ಹೆಮ್ಮೆ ಇದೆ.